ನೀವೊಂಥರ ಗೋವಿಂದ ಥರದವ್ರು ಮೇಡಮ್. ಕಣ್ಣಿಗೆ ಕಂಡಿದ್ದೆಲ್ಲ ಹಾಲೇ ಅನ್ಕೋತೀರಾ. ಆದರೆ ಇವಾಗೆಲ್ಲ ಕಲಬೆರಕೆ ಮೇಡಮ್. ತಾಯಿ ಎದೆ ಹಾಲು ಎಳ್ನೀರು ಇದು ಎರಡೇ ಐಟಮ್ ಮೇಡಮ್ ಪ್ರಪಂಚದಲ್ಲಿ ಕಲಬೆರಕೆ ಆಗದೆ ಉಳ್ಕೊಂಡಿರೋ ಐಟಮ್ಸ್ ಅಂದ್ರೆ. ಮೇಡಮ್ ಕಣ್ಣು ಮುಂದೆ ಐತೆ ಬಚಾವು, ಬೆನ್ನಿಂದ ಏನಾರು ಇದ್ದಿದ್ರೆ ಕತೆ ಬೇರೆನೇ ಇರೋದು. ಮೇಡಮ್ ನಾವಿವಾಗ ಕ್ಯಾಬ್ನ ಮುಂದೆ ನೋಡ್ಕೊಂಡು ಓಡಿಸ್ತೀವಿ, ಆದರೆ ಲೈಫ್ನ ಹಿಂದೆ ನೋಡ್ಕೊಂಡು ನಡೆಸ್ಬೇಕಾಗಿದೆ. ಹಂಗಿದೆ ಮೇಡಮ್ ನಿಮ್ಮ ಸಿಚುವೇಶನು. ಇವಾಗೇನು ನೀವು ಕಣ್ಮುಂದೆ ನೋಡ್ತಿದ್ದೀರಲ್ಲ ಅದ್ಯಾವುದು ನಿಜ ಅಲ್ಲ ಮೇಡಮ್. ಎಲ್ಲ ಬಣ್ಣದ ಪೇಂಟಿಂಗ್ಗಳು, ಕಲರ್ಫುಲ್ ಕಾಗೆಗಳು ಮೇಡಮ್. ನಿಮ್ಮ ಕಣ್ಮುಂದೆ ನಡೀತಿರೋದೆಲ್ಲ ಬರೀ ನಾಟಕ ಮೇಡಮ್. ನಿಮ್ಮ ಬೆನ್ನ ಹಿಂದೆ ದೊಡ್ಡ ರಿಯಾಲಿಟಿ ಶೋನೇ ನಡೀತಿದೆ. ಪಾಪ ಅದು ಗೊತ್ತಿಲ್ಲದೆ ನೀವು ನಾಟಕನೇ ರಿಯಾಲಿಟಿ ಶೋ ಅನ್ಕೊಂಡು ನೋಡ್ತಾ ಇದ್ದೀರಾ. ಒಂದೇ ಒಂದ್ಸಲಿ ಓರೆಗಣ್ಣಲ್ಲಿ ಬೆನ್ನ ಹಿಂದೆ ತಿರುಗಿ ನೋಡಿ ಮೇಡಮ್, ಸತ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಸುತ್ತುತ್ತಿರೋದೆಲ್ಲ ದುಷ್ಟ ಗ್ರಹಗಳು ಮೇಡಮ್. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವಿರಿ ಮೇಡಮ್. ನಿಮ್ಮ ನೆರಳು ನೀವು ನಂಬಕ್ಕೆ ಹೋಗ್ಬೇಡಿ ಮೇಡಮ್. ಇಷ್ಟೇ ಮೇಡಮ್ ನಾನು ಹೇಳೋದು. ಅಲ್ಲ, ನೀವು ಏನು ಹೇಳಕ್ ಟ್ರೈ ಮಾಡ್ತಿದ್ದೀರಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಮೇಡಮ್ ಇವತ್ತು ಬೆಳಿಗ್ಗೆ ನಾನು ವಜ್ರೇಶ್ವರಿ ಥಿಯೇಟರ್ ಹತ್ರ ಬಾಡಿಗೆಗೆ ಅಂತ ವೆಯ್ಟ್ ಮಾಡ್ತಿದ್ದಾಗ ಕರೆಕ್ಟಾಗಿ ಕೇಳಿಸ್ಕೊಳ್ರು. ಮಧ್ಯಾಹ್ನ 12:15 ಉತ್ರಳ್ಳಲ್ಲಿರೋ ಗೌರ್ಮೆಂಟ್ ಸ್ಕೂಲ್ ಹತ್ರ ಬರ್ತಾರಂತೆ. ಈ ಡೀಲ್ ಯಾವುದೇ ಕಾರಣಕ್ಕೂ ಮಿಸ್ ಆಗ್ಕೊಡ್ದು, ನೀಟಾಗಿ ಮುಗಿಸ್ಬಿಟ್ಟು ಹೋಗ್ತಾ ಇರಬೇಕು. ಏನು ಹೇಳ್ತಿದ್ದೀರಾ ನೀವು? ಹೌದು ಮೇಡಮ್, ನಾನಿವತ್ತು ನಿಮ್ಮ ಪಾಲ್ಗೆ ಆಪತ್ ಬಾಂಧವ ಅದೇ ಅಂದ್ರೂ ತಪ್ಪಾಗಲ್ಲ ಮೇಡಮ್. ಹಂಗಂತ ಬಿಲ್ಡಪ್ ತೊಗೊಳಕ್ಕೆ ಹಿಂಗೆ ಹೇಳ್ತಿಲ್ಲ ಮೇಡಮ್. ಯಾವುದಕ್ಕೂ ನಿಮ್ಮ ಹುಷಾರಲ್ಲಿ ನೀವು ಇರಲಿ ಅಂತ ಹೇಳ್ತಿದ್ದೀನಿ ಮೇಡಮ್. ಅಂದಂಗೆ ಅವರೆಲ್ಲ ಯಾರಿರ್ಬೋದು ಮೇಡಮ್? ನನಗೇನೋ ಇದು ಪಕ್ಕ ಬಗಲ್ ಮೇ ದುಶ್ಮನ್ ಕೇಸ್ ಅನ್ಸುತ್ತೆ ಮೇಡಮ್. ಯಾಕೆಂದ್ರೆ ಕಾಲು ಬುಡ್ದಲ್ಲೇ ಇರೋರಲ್ವ ಮೇಡಮ್ ಕಾಲು ಇಳಿಯೋದು. ಯಾಕೆ ಅಂದ್ರೆ ಮೇಡಮ್ ಬಿಸ್ನೆಸ್ ಅಲ್ಲಿ ಏನಾದರೂ ದ್ವೇಷ ಇದ್ದಿದ್ರೆ ಬಿಸ್ನೆಸ್ ಲೆವೆಲಲ್ಲೇ ತೀರ್ಸ್ಕೊಂಡಿರೋರು ಮೇಡಮ್. ಫ್ಯಾಮಿಲಿ ಮ್ಯಾಟ್ರಿಗೆ ಬಂದಿದ್ದಾರೆ ಅಂದ್ರೆ ಇದ್ಯಾವುದೋ ಪರ್ಸನಲ್ ದ್ವೇಷನೇ ಇರ್ಬೇಕು ಮೇಡಮ್. ನಾನು ಆಗ್ಲೇ ಹೇಳ್ದಂಗೆ ನಿಮ್ಮ ನೆರಳನ್ನು ನೀವು ನಂಬಕ್ಕೆ ಹೋಗ್ಬಿಡಿ ಮೇಡಮ್. ಯಾಕೆಂದ್ರೆ ನೆರಳಿನ ವೇಷ ಹಾಕೊಂಡು ನಿಮ್ಮ ಕತ್ತಿಸ್ಕಕ್ಕೆ ಕಾಯ್ತಿರ್ತಾರೆ ಮೇಡಮ್. ನಿಮ್ಮ ಹುಷಾರಲ್ಲಿ ನೀವು ಇರಿ ಮೇಡಮ್. ನೋಡಿ, ಇದು ತಮಾಷೆ ವಿಷಯ ಅಲ್ಲ. ನೀವು ಹೇಳ್ತಿರೋದು ನಿಜಾನಾ? ಒಂದು ತಿಳ್ಕೊಳ್ಳಿ ಮೇಡಮ್, ಸುಳ್ಳು ಹೇಳಿ ಮನುಷ್ಯನ ಹೊಲ್ಸ್ಕೋಬೋದು, ಮೆಚ್ಚಿಸ್ಬೋದು. ಆದರೆ ದೇವ್ರನ್ನ ಹೊಲ್ಸ್ಕೊಳಕ್ಕಾಗಲ್ಲ ಮೇಡಮ್. ದೇವ್ರು ಹೊಲಿಬೇಕು ಅಂದರೆ ಸತ್ಯನೇ ಆಡಬೇಕು, ಸತ್ಯವಾಗ್ಲೇ ನಡಿಬೇಕು ಮೇಡಮ್. ನಿಮ್ಮ ಹುಷಾರಲ್ಲಿ ನೀವು ಇರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸರಿಯಾದ ಸಮಯಕ್ಕೆ ಬಂದು ನಮ್ಮ ಲೈಫ್ನ ಕಾಪಾಡಿದ್ರಿ. ನೀವು ಈ ಋಣನ ನಾನು ಯಾವತ್ತೂ ಮರೆಯಲ್ಲ.